ಹಲೋ ಹಾಯ್ ನಮಸ್ತೆ. ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಸ್ಕೂಲ್ ಯೂನಿಫಾರ್ಮ್ ಸ್ಟಿಚಿಂಗ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಇವಾಗ ನಾನು ಲೈನಿಂಗ್ನ ಚೂಡಿದಾರ್ ಸ್ಟಿಚ್ ಮಾಡಲಿಕ್ಕೆ ಅಂಥೇಳಿ ಲೈನಿಂಗ್ನ ಇವಾಗ 2.5 ಮೀಟರ್ ತೊಗೊಂಡಿದ್ನಿ. ಸ್ಲೀವ್ ಲಾಂಗ್ ಸ್ಲೀವ್ ಆಗಿರೋದ್ರಿಂದ 2 ಮೀಟರ್ ಅಂತಂದರೆ ನಿಮಗೆ ಟಾಪ್ ಸ್ಟಿಚ್ ಮಾಡಲಿಕ್ಕೆ ಅಂದರೆ 2 ಲೀಟ್ರ್ ಕರೆಕ್ಟಾಗಿ ನಡಿತೈತಿ. ಇವಾಗ 4 ಲೇಯರಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಶೋಲ್ಡ್ರ್ ಬಂದು 7 ಇಂಚ್ ತೊಗೊಂಡಿದ್ದೀನಿ. ಹಾಗೆ ನೆಕ್ ವಿಡ್ತ್ ಬಂದು 2.25 ಇಂಚ್ ತೊಗೊಂಡಿದ್ದೀನಿ. ಇದು ಕಾಲರ್ ನೆಕ್ ಇಟ್ಟು ಸ್ಟಿಚ್ ಮಾಡ್ತಾ ಇರೋದು. ಇವತ್ತು ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಮತ್ತು ಕಾಲರ್ನ ಸ್ಟಿಚ್ ಮಾಡೋದು ತೋರಿಸ್ತೀನಿ. ಆಮೇಲೆ ಫ್ರಂಟ್ ಸೈಡಲ್ಲಿ ನಾವು ಕೊರಳಿನ ಸೇಪ್ಗೋಸ್ಕರ ಅಂಥೇಳಿ 4.5 ಇಂಚಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ನೆಕ್ ವಿಡ್ತು 2.25 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಕೂಡ 3 ಇಂಚಿಗೆ ನಾನು ಮಾರ್ಕ್ ಮಾಡಿಬಿಟ್ಟು ಮಾರ್ಕನ್ನು ಹಾಕ್ತೀನಿ. ಒಂದೆರಡು ಸರ್ತಿ ಸ್ಟಿಚಿಂಗ್ ಮಾಡಿದರೆ ಆಯಿತು. ನಿಮ್ಗೆ ಪರ್ಫೆಕ್ಟಾಗಿ ನೀವು ಆರಾಮಾಗಿ ಸ್ಕೂಲ್ ಯೂನಿಫಾರ್ಮ್ ಆಗಿದ್ದರೆ ಮತ್ತು ಚೂಡಿದಾರ್ಸ್ ಎಲ್ಲ ಆರಾಮಾಗಿ ನೀವು ಸ್ಟಿಚ್ ಮಾಡ್ಬೋದು. ಅದಕ್ಕೋಸ್ಕರ ಇವಾಗ ಚೂಡಿದಾರ್ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ನಂತರ ಸ್ಟಿಚಿಂಗ್ ತೋರಿಸ್ಬೇಕು ಅಂತೇಳಿ ಇವಾಗ ಮಾರ್ಕ್ ಮಾಡ್ತಾಯಿದ್ದೀನಿ. ಶೋಲ್ಡ್ರ್ ಎಷ್ಟು ಮೇಲ್ಗಡೆ 7 ಇಂಚ್ ತೊಗೊಂಡಿದ್ವಲ್ಲ, ಇಲ್ಲಿ ಕೂಡ 7 ಇಂಚ್ ತೊಗೊಂಡು ಮಾರ್ಕ್ ಹಾಕಿದ್ದೀನಿ. ಹಾಗೆ ಇದೇ ಸುತ್ತಳತೆ ನಾನು 9.25 ಇಂಚ್ಗೆ ಮೊದಲನೇ ಮಾರ್ಕನ್ನು ಹಾಕ್ತೀನಿ. ನಂತರ ಇದಾದ ನಂತರ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ ಮಾರ್ಕನ್ನು ಹಾಕ್ತೀನಿ. ಇದಾದ ನಂತರ ನಾನು ಆರ್ಮ್ ಹೋಲ್ ಲೆಂತನ್ನು ಇವಾಗ 6 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಡೌನಿಂಗ್ ಮಾಡ್ಕೋಬೋದು. ಇವಾಗ 6 ಇಂಚ್ ಸಾಕಂತೇಳಿ 6 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಇಂಚ್ ಆಗುವಷ್ಟು ಈ ರೀತಿಯಾಗಿ ಕ್ರಾಸಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಫ್ರಂಟ್ ಮಾರ್ಕಿಂಗ್ ಹೇಳ್ತಾ ಇರೋದು ನಾನು ಚೂಡಿದಾರ. ಹಾಗೆ 1 ಇಂಚ್ ಆಗುವಷ್ಟು ಈ ರೀತಿಯಾಗಿ ಮಾರ್ಕ್ ಹಾಕಿಬಿಟ್ಟು ಆರ್ಮ್ ಹೋಲ್ ಶೇಪ್ನ ಹಾಕ್ತೀನಿ. ಆರ್ಮ್ ಹೋಲ್ ಶೇಪ್ ಹಾಕಿ ಆದ ನಂತರ ತುಂಬ ಈಸಿ ಮೆಥಡ್ ನೋಡ್ರಿ ಇದು. ಮೊದಲಿಗೆ ಇಲ್ಲಿ ಈ ರೀತಿಯಾಗಿ ಒಂದು ಅರ್ಧ ಇಂಚ್ ಆಗುವಷ್ಟು ಈ ರೀತಿಯಾಗಿ ಡೌನಿಂಗ್ನ ತೊಗೊಂಡಿದ್ದೀನಿ. ಯಾಕಂತಂದರೆ ಫಿನಿಶಿಂಗ ನೀಟಾಗಿ ಬರ್ತೈತಿ, ಅದಕ್ಕೋಸ್ಕರ. ಹಾಗೆ ಫ್ರಂಟ್ ಶೇಪಲ್ಲಿ ನಾನು ಲೆಂತ್ ಬಂದು 4.25 ಇಂಚ್ ತೊಗೊಂಡು ಮಾರ್ಕ್ ಮಾಡಿದ್ನಿ, ಅದನ್ನು ಕೂಡ ಶೇಪ್ ಹಾಕಿದ್ನಿ. ಆಮೇಲೆ ಸೊಂಟದ ಸುತ್ತಳತೆಯನ್ನು ಮಾರ್ಕ್ ಮಾಡಿದ್ನಿ 8 ಇಂಚ್ಗೆ. ಆಮೇಲೆ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ. ಹಾಗೆ ಲೆಂತ್ ಕೂಡ ಚೆಕ್ ಮಾಡ್ಲತ್ತಾನೆ. ಕರೆಕ್ಟಾಗಿ ನಮ್ಗೆ 7.5 ಇಂಚ ಆರ್ಮ್ ಹೋಲ್ ಲೆಂತ್ ಬರಬೇಕು. ಕರೆಕ್ಟಾಗಿ 7.5 ಇಂಚ್ ಐತೆ. ಇದಾದ ನಂತರ ಸೈಡ್ ಕಟ್ಟ ಎಲ್ಲಿಗೆ ಬರುತ್ತೆ ಅಂಥೇಳಿ ನಾನು ರೆಡಿ ಟಾಪ್ನ ತೊಗೊಂಡು ಮಾರ್ಕ್ನ ಮಾಡ್ಲತ್ತಾನೆ. ಸ್ವಲ್ಪ 1 ಇಂಚ್ ಆಗುವಷ್ಟು ಜಾಸ್ತಿ ಬೇಕಂದಿದ್ರು, ಹೀಗಾಗಿ ನಾನು 1 ಇಂಚ್ ಆಗುವಷ್ಟು ಜಾಸ್ತಿನೇ ಮಾರ್ಕ್ನ ಹಾಕೀನಿ. ಆಮೇಲೆ ಹಿಪ್ ರೌಂಡಿಂಗ್ ಎಷ್ಟಿದೆ ಅಂಥೇಳಿ ನೋಡ್ಕೊಂಡು ಚೆಕ್ ಮಾಡಿಬಿಟ್ಟು ನೀವು ಅದನ್ನು ಕೂಡ ಮಾರ್ಕ್ ಮಾಡ್ಬೋದು. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಎಕ್ಸ್ಟ್ರಾ ನಾನು ಆ್ಯಡ್ ಮಾಡ್ತಿದ್ದೀನಿ. ನಂತರ ಇವಾಗ ಫೈನಲ್ ಮಾರ್ಕಿಂಗ ಹಾಕ್ಲಕತ್ತೀನಿ. ನೋಡಿರಿ ಈ ರೀತಿಯಾಗಿ ಚೂಡಿದಾರ್ ನಾನು ಪ್ರತಿ ಸರಿನೂ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗಲಿ ಮತ್ತು ರೆಡಿ ಚೂಡಿದಾರ್ ತೊಗೊಂಡಾಗಲಿ ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡ್ತೀನಿ. ಸೈಡ್ ಕಟ್ಟಿಂದ ಹಿಡಿದು ಈ ರೀತಿಯಾಗಿ ನಾನು ಸೈಡ್ ಏನು ಫೋಲ್ಡ್ ಮಾಡ್ತೀವಲ್ವ ಅಲ್ಲಿ ಇದು ಮಾರ್ಕಿಂಗ್ ಮಾಡ್ಲತ್ತೀನಿ. ಇಲ್ಲಿ ಸೈಡ್ ಫೋಲ್ಡ್ ಮಾಡಲಿಕ್ಕೆ ಅಂಥೇಳಿ ನಾನು 1 ಅಥವಾ 1.25 ಇಂಚ್ ತೊಗೊಂಡ್ರೆ ಸಾಕಾಗ್ತೈತಿ. ಇವಾಗ ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಕಟಿಂಗ್ ಮಾಡ್ತೀನಿ. ಈ ಒಂದು ವಿಡಿಯೋ ಒಳಗೆ ನಾನು ಇನ್ನೂ ಕಾಲರ್ ನೆಕ್ನ ಯಾವ ರೀತಿಯಾಗಿ
ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಲ್ಲ, ಹೀಗಾಗಿ ನಾನು ಸ್ಲೀವ್ ಕಟ್ಟಿಂಗ್ನ ಇದ್ರೊಳಗೆ ತೋರಿಸಿಲ್ಲ. ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಖಂಡಿತವಾಗ್ಲೂ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಮೊದಲಿಗೆ ಇವಾಗ ಫ್ರಂಟ್ ಪಾರ್ಟ್ ಮಾತ್ರ ನಾನು ಕಟ್ ಮಾಡ್ತಾಯಿದ್ದೀನಿ. 4 ಲೇಯರ್ ತೊಗೊಂಡಿದ್ವಿ. ನಂತರ ಒಂದು ಬ್ಯಾಕ್ ಪಾರ್ಟಲ್ಲಿ ಒಂದು 1/2 ಇಂಚ್ ಆಗುವಷ್ಟು ಸೇಪ್ ತೆಗೆದು ಅದನ್ನು ಕೂಡ ಕಟಿಂಗ್ ಮಾಡೀನಿ. ನಂತರ ಒಂದು ಇಂಚ್ ಆಗುವಷ್ಟು ನಾವು ಈ ರೀತಿಯಾಗಿ ಒಂದು ಬಾಕ್ಸ್ ರೀತಿಯಾಗಿ ರೆಡಿ ಮಾಡಿಕೊಂಡು ಬ್ಯಾಕ್ ಪಾರ್ಟಿಂದ ಇವಾಗ ನಾನು ತೋರಿಸ್ತಾ ಇರೋದು. ಈ ರೀತಿಯಾಗಿ ಒಂದು ಮಾರ್ಕ್ ಹಾಕಿ ಕಟಿಂಗ್ ಮಾಡಿದರೆ ಬ್ಯಾಕ್ ಪಾರ್ಟ್ ಕೂಡ ಇವಾಗ ಕಂಪ್ಲೀಟ್ ಆಯಿತು ಮಾರ್ಕ್ ಮಾಡೋದು. ಇವಾಗ ಚೂಡಿದಾರ್ ಮತ್ತು ಕಟ್ಟಿಂಗ್ ಆಯಿತು. ಇದು ಮೇನ್ ಫ್ಯಾಬ್ರಿಕ್ ನೋಡ್ರಿ. ಇದು ಇವಾಗ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಏನೈತಲ್ಲ ಮೊದಲಿಗೆ ಜಾಯಿಂಟ್ ಮಾಡ್ಕೊಳ್ತೀನಿ. ಯಾಕಾಗಿದ್ರೆ ಅದು ಸಿಲ್ಕ್ ಬಟ್ಟೆ ಆಗಿರೋದ್ರಿಂದ ಜಾರೋ ಚಾನ್ಸಸ್ ಇರ್ತೈತಿ. ಹೀಗಾಗಿ ಮೊದಲಿಗೆ ಫುಲ್ ಸೈಡ್ ಸ್ಟಿಚ್ ಹಾಕಾದ ನಂತರ ನಾನು ಸ್ಟಿಚಿಂಗ ಕಂಟಿನ್ಯೂ ಮಾಡ್ತೀನಿ. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡನ್ನೂ ಇದೇ ರೀತಿಯಾಗಿ ನಾನು ಸ್ಟಿಚ್ನ ಮಾಡಿ ನಂತರ ಏನು ಸೈಡ್ ಬಟ್ಟೆ ಉಳಿದಿರ್ತೈತಲ್ಲ ಅದನ್ನ ರಿಮೂವ್ ಮಾಡಿ ತೆಗಿತೀನಿ. ಅದಾದ ನಂತರ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಇವಾಗ ಮೊದಲಿಗೆ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ನೀವು ನಂತರ ಫ್ರಂಟ್ ಸೈಡಲ್ಲಿ ನೀವು ಏನು ಬಟನ್ ಹಾಕಲಿಕ್ಕೆ ಅಂಥೇಳಿ ನೀವು ಓಪನ್ ಸೈಡ್ ಏನು ಸ್ಟಿಚ್ ಮಾಡ್ತಿರಲ್ಲ ಆ ಸ್ಟಿಚ್ ಆದ ನಂತರನೂ ನೀವು ಜಾಯಿಂಟ್ ಮಾಡ್ಕೋಬೋದು. ಇವಾಗ ನಾನು ಮೊದಲಿಗೆ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಟನ್ ಅಟ್ಯಾಚ್ ಮಾಡೋದಕ್ಕೋಸ್ಕರ ಅಂಥೇಳಿ ಲೆಂತ್ನ ನಾನು ಮಾರ್ಕ್ ಮಾಡ್ಲಾಕತ್ತೇನೆ. ಇಲ್ಲಿ 7 ಇಂಚು ಅಥವಾ 8 ಇಂಚು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಸ್ಟಿಚ್ನ ಮಾಡ್ಬೋದು. ನಾನಿಲ್ಲಿ ಒಂದು 8 ಇಂಚ್ಗೆ ನಾನು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾವು ಒಂದು ಲೈನನ್ನು ಎಳಿಬೇಕಾಗ್ತೈತಿ. ಯಾಕಂತಂದ್ರೆ ಮೊದಲಿಗೆ ಇವಾಗ ಲೈನಿಂಗ್ ಇಲ್ಲ ಅಂತಂದ್ರೆ ನೀವು ಡೈರೆಕ್ಟಾಗಿ ನೀವು ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ಇಲ್ಲಿ ಲೈನಿಂಗು ಮತ್ತು ಫ್ಯಾಬ್ರಿಕ್ ಆ ಕಡೆ ಈ ಕಡೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಸ್ಟಿಚ್ನ ಹಾಕ್ಲತ್ತೀನಿ. ಹಾಗೆ ಆದ ನಂತರ ನಾವು ಇವಾಗ ಮಾರ್ಕ್ ಮಾಡ್ತೀನಿ. ನಾವೇನು ಪೆನ್ಸಿಲ್ ಅಥವಾ ಏನು ಮಾರ್ಕ್ ಇರುತ್ತಲ್ಲ ಆ ಮಾರ್ಕ್ ಮೇಲೆ ಸ್ಟಿಚ್ ಬರೋ ರೀತಿಯಾಗಿ ಕರೆಕ್ಟಾಗಿ ನಾವು ಮಾರ್ಕ್ ಮಾಡಬೇಕಾಗ್ತೈತಿ. ಇವಾಗ ನೋಡ್ತಿರಲ್ಲ ಟೋಟಲಾಗಿ ನಾನು ಒಂದು ಅರ್ಧ ಇಂಚ್ ಆಗುವಷ್ಟು ನಾನು ಮಾರ್ಕ್ನ ಹಾಕ್ತಾಯಿದ್ದೀನಿ. ಇವಾಗ ಏನು ಗೆರೆ ಎಳಿದಾಗ್ತಿದ್ದೀವಲ್ಲ ನಾವು ಆ ಒಂದು ಗೆರೆ ಮೇಲೆ ಸ್ಟಿಚ್ ಬರಬೇಕು. ಇವಾಗ ನಾವು ಕಾಲರ್ ನೆಕ್ಕಿಗೆ ಯಾವ ಬಟ್ಟೆನ ಯೂಸ್ ಮಾಡ್ತೀವಲ್ವ ಇಲ್ಲಿ ನಾವು ಕೂಡ ಇಲ್ಲಿ ಬಟನ್ ಅಟ್ಯಾಚ್ ಮಾಡೋದಕ್ಕೋಸ್ಕರ ಅಂಥೇಳಿ ಇಲ್ಲಿನೂ ನಾವು ಅದೇ ಬಟ್ಟೆನ ಯೂಸ್ ಮಾಡಬೇಕಾಗ್ತೈತಿ. ನಾನಿಲ್ಲಿ ಒಂದು 1/4 ಇಂಚ್ ಆಗುವಷ್ಟು ಆ ಸೈಡ್ ಒಂದು 1/4 ಇಂಚ್ ಆಗುವಷ್ಟು ಈ ಸೈಡ್ ಒಂದು 1/4 ಇಂಚ್ ಆಗುವಷ್ಟು ಮಾರ್ಕ್ನ ಮಾಡ್ಲಾತೀನಿ. ಅಟ್ಯಾಚ್ ಮಾಡುವಾಗ ಈಸಿ ಆಗಲಿ ಅನ್ನೋದಕ್ಕೋಸ್ಕರ. ಇಲ್ಲ ನೀವು ಹಾಗೆ ಮಾಡ್ತೀನಿ ಅಂತಂದ್ರೆ ನೀವು ಕಟ್ ಮಾಡಿಬಿಟ್ಟು ಆ ಬಟ್ಟೆನ ಜಾಯಿಂಟ್ ಮಾಡ್ತಾ ಹೋಗ್ಬೋದು. ಇವಾಗ ನೋಡ್ತಾ ಇರ್ಬೋದು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ವಿಡ್ತ್ ಬಂದು 3 ಇಂಚು ಮತ್ತು ಲೆಂತ್ ಬಂದು ಒಂದು 17.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನಾನು 17.5 ಇಂಚ್ ತೊಗೊಂಡಿದ್ದೀನಿ. ಅಟ್ಯಾಚ್ ಮಾಡಿದ ನಂತರ ಎಕ್ಸ್ಟ್ರಾ ಉಳಿತು ಅಂತಂದ್ರೆ ಕಟ್ ಮಾಡಿ ತೆಗಿಲಾಕ್ಕೆ ಬರ್ತೈತಿ. ಬಟ್ ಕಡಿಮೆ ಬಿತ್ತು ಅಂತಂದ್ರೆ ಮತ್ತೆ ಜಾಯಿಂಟ್ ಮಾಡ್ಕೋತ ಕುಂಡ್ರಬೇಕಾಗ್ತೈತಲ್ಲ, ಹೀಗಾಗಿ ಕ್ಯಾನ್ವಾಸ್ನ ಹಾಕಿಬಿಟ್ಟು ಇವಾಗ ಐರನ್ ಮಾಡಿ ರೆಡಿ ಮಾಡಿ ಇಟ್ಟನಿ. ಇವಾಗ ನೆಕ್ಸ್ಟ್ ಆದ ನಂತರ ನಾವು ಮೊದಲಿಗೆ ಏನು ಸೆಂಟರ್ ನಾವು ಸ್ಟಿಚ್ ಹಾಕ್ಕೊಂಡಿದ್ವಲ್ವ ಅದರ ಮಧ್ಯದಲ್ಲೇ ನಾನು ಒಂದು 7.25 ಇಂಚ್ ಆಗುವಷ್ಟು ನಾನು ಕಟ್ ಮಾಡ್ತೀನಿ. ಮತ್ತು ಸೈಡ್ ಕ್ರಾಸಲ್ಲಿ ಈ ರೀತಿಯಾಗಿ ಒಂದು 1/4 ಇಂಚ್ ಆಗುವಷ್ಟು ನೋಡ್ತಾ ಇರ್ಬೋದು. ನಾನು 1/4 ಇಂಚು ಅಥವಾ ನಿಮ್ಗೆ ಎಷ್ಟು ಸೈಜಲ್ಲಿ ಬೇಕಲ್ಲ ಕಟ್ ಮಾಡ್ಬೋದು. ಮಾರ್ಕ್ ಏನಿರುತ್ತಲ್ಲ ಅದ್ರ ಮೇಲೆ ಕಟಿಂಗ್ ಮಾಡಬಾರ್ದು. ಸೊ ನಮ್ಮ ಸ್ಟಿಚ್ ಕೂತ್ಕೋಬೇಕಲ್ಲಿ ಕರೆಕ್ಟಾಗಿ. ಈ ರೀತಿಯಾಗಿ ನೀವು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲಾಕತ್ತೀರಿ ಅಂತಂದ್ರೆ ಆರಾಮಾಗಿ ನೀವು ಸ್ಟಿಚ್ನ ಮಾಡ್ಬೋದು. ಇವಾಗ ಅಟ್ಯಾಚ್ ಮಾಡ್ತಾ ಹೊಂಟೇನಿ. ನೀವೇನು ಇದು ಚೂಡಿದ ಟಾಪ್ ಏನಿರುತ್ತಲ್ಲ ನೀವು ಉಲ್ಟಾ ಇಟ್ಬಿಟ್ಟಾದ್ರೂ ಜಾಯಿಂಟ್ ಮಾಡ್ಬೋದು. ಇವಾಗ ನಾನು
ನೇರವಾಗಿ ಇಟ್ಬಿಟ್ಟೇ ನಾನು ಸ್ಟಿಚ್ ಮಾಡ್ತಿರ್ಬೋದು. ಇಲ್ಲ ನೀವು ಡೈರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದೇ ಸರ್ತಿ ನೀವು ಸ್ಟಿಚ್ ಮಾಡ್ತೀನಿ ಅಂತಂದರೆ ಆ ರೀತಿಯೂ ಮಾಡ್ಬೋದು. ಇವಾಗ ನಾನು ಇನ್ನೊಂದು ಸರ್ತಿ ಸ್ಟಿಚ್ ಮಾಡಿದ್ರೆ ಬಂದಿತ್ತು ಅಂಥೇಳಿ ಮೊದಲಿಗೆ ಒಂದೇ ಸೈಡ್ ಏನಾಯ್ತಲ್ಲ ಸ್ಟಿಚ್ ಹಾಕ್ತಾ ಹೊಂಟೇನಿ. ಇದಾದ ನಂತರ ಇನ್ನೊಂದು ಸೈಡ್ ಕೂಡ ಫೋಲ್ಡ್ ಮಾಡಿಬಿಟ್ಟು ಇದೇ ರೀತಿಯಾಗಿ ನಾನು ಸ್ಟಿಚ್ ಹಾಕ್ತಾ ಹೊಂಟೇನಿ. ನೀವು ಒಂದೇ ಸರ್ತಿ ಕೂಡ ಮಾಡ್ಬೋದು, ಇಲ್ಲ ನೀವು 2 ಸರ್ತಿ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ನಾವು ಸ್ಟಿಚ್ ಮಾಡ್ತೀವಿ ಅಂತಂದ್ರೆ ಈ ರೀತಿಯಾಗಿ ಮಾಡ್ಬೋದು. ಒಂದು 2-3 ಸರ್ತಿ ಸ್ಟಿಚ್ ಮಾಡಿದ ನಂತರ ಆರಾಮಾಗಿ ನೀವು ಒಂದೇ ಸರ್ತಿ ಫೋಲ್ಡ್ ಮಾಡಿಬಿಟ್ಟು ಈ ಬಟ್ಟೆನ ಜಾಯಿಂಟ ಮಾಡ್ಕೋಬೋದು. ಕೊನೆವರೆಗೂ ಸ್ಟ್ರೈಟಾಗಿ ಈ ರೀತಿಯಾಗಿ ನಾವು ಮಾರ್ಕನ್ನು ಏನು ಮಾಡಿರ್ತೀವಲ್ಲ ಅದ್ರ ಮೇಲೆ ಸ್ಟಿಚ್ ಹಾಕೋದು ಕಂಪ್ಲೀಟ್ ಆಯ್ತು. ಇವಾಗ ಈ ರೀತಿಯಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿರಿ. ಫೋಲ್ಡ್ ನಮ್ಗೆ ಈ ರೀತಿಯಾಗಿ 1.5 ಇಂಚು ಅಥವಾ 2 ಇಂಚ್ ಆಗುವಷ್ಟು ನಿಮಗೆ ಎಷ್ಟು ನಿಮಗೆ ಜಾಯಿಂಟ್ ಬೇಕಲ್ಲ ಅಷ್ಟನ್ನು ನೀವು ನೋಡಿಕೊಂಡು ಈ ರೀತಿಯಾಗಿ ಸ್ಟಿಚ್ನ ಹಾಕ್ಬೋದು. ತುಂಬ ನೀಟಾಗಿ ಬರುತ್ತೆ. ನೀವು ಆರಾಮಾಗಿ ಯಾವುದೇ ಒಂದು ಸ್ಕೂಲ್ ಯೂನಿಫಾರ್ಮ್ನ ನೀವು ಚೂಡಿದಾರ್ ಸ್ಟಿಚ್ ಮಾಡೋದಿತ್ತಂತಂದ್ರೆ ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನೋಡ್ತಾ ಇರ್ಬೋದು ಫೈನಲಾಗಿ ನಾನು ಎಕ್ಸ್ಟ್ರಾ ಏನು ಬಟ್ಟೆ ಉಳಿದಿರುತ್ತಲ್ಲ ಅದನ್ನ ಇವಾಗ ನಾನು ಕಟ್ಟಿಂಗ ಮಾಡ್ತಾಯಿದ್ದೀನಿ. ಇವಾಗ ಬಟನ್ ಹಾಕಲಿಕ್ಕೆ ಅಂಥೇಳಿ ಇವಾಗ ರೆಡಿ ಮಾಡೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಕಾಲರ್ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದಂತ ನೋಡೋಣ. ಮೊದಲಿಗೆ ಇವಾಗ ಅಳತೆನ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಫ್ರಂಟ್ ಸೇಪಿಂದ ಹಿಡಿದು ಅಳತೆ ಪಟ್ಟಿನ ಕರೆಕ್ಟಾಗಿ ನೋಡಿಕೊಂಡು ನಾವು ಅಳತೆನ ತಗೋಬೇಕಾಗ್ತತಿ. ಸೊ ಫೈನಲ್ಲಾಗಿ ಕರೆಕ್ಟಾಗಿ 19 ಇಂಚ್ ಇದು ಕಾಲರ್ದ ಲೆಂತ್ ಐತಿ. ನಾವು ಫೋಲ್ಡ್ ಮಾಡಿ ನಾವು ಸ್ಟಿಚಿಂಗ್ ಮಾಡೋದ್ರಿಂದ ಅರ್ಧ ಅಂತಂದ್ರೆ 9.5 ಆಗ್ತೈತಿ. ಇವಾಗ ಶೋಲ್ಡ್ರದೇನು ಉದ್ದ ತೊಗೊಂಡಿವಲ್ಲ 7 ಇಂಚ್ಗೆ ಒಂದು ಮಾರ್ಕ್ ಹಾಕೀನಿ. ಹಾಗೆ ನೆಕ್ ಬಿಡ್ತು 2.25 ಇಂಚ್ ತೊಗೊಂಡಿದ್ವಲ್ಲ ಅದನ್ನೊಂದು ಮಾರ್ಕ್ ಹಾಕಿದ್ದೀನಿ. ಹಾಗೆ ನಾವು ಮೊದಲಿಗೆ ಚೂಡಿದಾರ ಕಟ್ ಮಾಡುವಾಗ ಏನು ಫ್ರಂಟ್ ಶೇಪಲ್ಲಿ ನಾನು ಮಾರ್ಕ್ ಮಾಡಿ ಕಟಿಂಗ್ ಮಾಡಿರ್ತಲ್ಲ ಅದೇ ಬಟ್ಟೆನ ಇಟ್ಕೊಂಡು ಈ ರೀತಿಯಾಗಿ ನೀವು ಮಾರ್ಕ್ ಮಾಡ್ಬೋದು. ಇಲ್ಲ ನೀವು ಫ್ರೀ ಹ್ಯಾಂಡಲ್ಲಿ ಮಾಡ್ತೀನಿ ಅಂತಂದ್ರೆ ಮಾಡ್ಬೋದು. ಮೊದಲಿಗೆ ಇಲ್ಲಿ ನೆಕ್ ಬಿಡ್ತನ್ನ ಮಾರ್ಕ್ ಹಾಕಿಬಿಟ್ಟು ಆಮೇಲೆ ಆ ಬಟ್ಟೆನ ಇಟ್ಟು ಮಾರ್ಕ್ ಮಾಡಿದ್ದೀನಿ. ಇವಾಗ 19ರ ಅರ್ಧ ಅಂತಂದ್ರೆ 9.5 ಅಲ್ವಾ, 9.5 ಇಂಚ್ ಕರೆಕ್ಟಾಗಿ ಬಂದಿದ್ವೋ ಇಲ್ಲೋ ಅಂಥೇಳಿ ಚೆಕ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ಕಾಲರ್ ರೆಡಿ ಮಾಡೋದ್ರಿಂದ ಅಟ್ಯಾಚ್ ಮಾಡುವಾಗ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬರೋಂಗಿಲ್ಲ. ನಾನು 9.5 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಲತ್ತೀನಿ. ಹಾಕಿ ಆದ ನಂತರ ಒಂದು ಈ ರೀತಿಯಾಗಿ ಸ್ಟ್ರೈಟ್ ಲೈನನ್ನು ಎಳ್ಕೊಂಡು ನಂತರ ನಿಮಗೆ ಎಷ್ಟು ಬಿಡ್ಸ್ ಬೇಕಲ್ಲ ನಿಮ್ಮದು ಕಾಲರು 1.25 ಇಂಚು ಎಷ್ಟು ಬೇಕಲ್ವ, ನಾನಿಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡ್ತಾ ಹೊಂಟೀನಿ. ಈ ರೀತಿಯಾಗಿ ಸುತ್ತಲೂ 1 ಇಂಚು ಮಾಡ್ಬೋದು. ನಿಮ್ಗೆ ರೆಡಿ ಕಾಲರ್ ಕೂಡ ಸಿಗ್ತಾ ತರ್ಬೋದು. ಇಲ್ಲ ಅಂತಂದರೆ ಈ ರೀತಿಯಾಗಿ ನೀವು ರೆಡಿ ಮಾಡಿಕೊಂಡು ಆರಾಮಾಗಿ ನೀವು ಚೂಡಿದಾರನ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ಇನ್ನು ಪರ್ಫೆಕ್ಟಾಗಿ ಬರಲ್ಲ ಅಂತಂದ್ರೆ ಮನೆಯೊಳಗೆ ಚಿಕ್ಕ ಮಕ್ಕಳು ಇದ್ದರು ಅಂತಂದರೆ ಸ್ಟಿಚ್ ಮಾಡಿಬಿಟ್ಟು ಕಲ್ತ್ಕೊಂಡು ನಂತರ ನೀವು ಕಸ್ಟಮರ್ಸ್ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟರೆ ಆರಾಮಾಗಿ ನೀವು ಸ್ಟಿಚ್ ಮಾಡ್ಬೋದು. ಈ ರೀತಿಯಾಗಿ ನೀವು ಸೇಪ್ನ ಹಾಕ್ಕೊಂಡು ನಂತರ ನೀವು ಕಟ್ ಮಾಡ್ಬೋದು. ಸೊ ಇವಾಗ ರೆಡಿ ಕಾಲರ್ ಇರುತ್ತಲ್ಲ ಈ ರೀತಿಯಾಗಿ ಬರ್ತೈತೆ. ಇವಾಗ ನೆಕ್ಸ್ಟ್ ನಾವು ಕಾಲರ್ ಯಾವ ಒಂದು ಕಲರ್ ಬಟ್ಟೆಯಲ್ಲಿ ನಾವು ತೊಗೊಂಡಿದ್ವಲ್ವ ಆ ಬಟ್ಟೆ ಮೇಲೆ 2 ಲೇಯರ್ನ ತೊಗೊಂಡಿದ್ದೀನಿ. ನಾನು ಮೊದಲಿಗೆ 1 ಲೇಯರ್ ಮೇಲೆ ಇಟ್ಬಿಟ್ಟು ಮೊದಲಿಗೆ ಐರನ್ನ ಮಾಡ್ಕೊಳ್ತೀನಿ. ನಂತರ ಒಂದು ಅರ್ಧ ಇಂಚು ಅಥವಾ 1/4 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಬಟ್ಟೆನ ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿ ತೆಗೆದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗ್ತೈತಿ. ಈ ರೀತಿಯಾಗಿ ಸ್ಟಿಚ್ ಮಾಡೋದ್ರಿಂದ ಕಾಲರ್ ಅಟ್ಯಾಚ್ ಮಾಡುವಾಗ ತುಂಬಾ ಹೆಲ್ಪ್ ಆಗ್ತೈತಿ. ಅದಕ್ಕೋಸ್ಕರ ಇವಾಗ ಒಂದು ಸೈಡ್ ಏನೈತಲ್ಲ ನಾನು
ಸ್ಟಿಚ್ನ ಹಾಕ್ತಾ ಹೋಗ್ತೀನಿ. ಸುತ್ತಲೂ ಕೂಡ ಇದೇ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ತಾ ಹೋಗ್ತೀನಿ. ಇದಾದ ನಂತರ ಇನ್ನೊಂದು ಲೇಯರ್ ಏನು ತೊಗೊಂಡಿದ್ವಿ ಅಲ್ವಾ ಅದ್ರ ಮೇಲೆ ಇಟ್ಬಿಟ್ಟು ಇವಾಗ ಇನ್ನೊಂದು ಸೈಡ್ ಏನಿರುತ್ತಲ್ಲ ನಾವು ಆ ಕ್ಯಾನ್ವಾಸ್ ತುದಿ ಅಂಚಿನಲ್ಲೇ ನಾವು ಸ್ಟಿಚ್ ಹಾಕ್ತಾ ಹೋಗಬೇಕು. ನಂತರ ಒಂದು 1/4 ಇಂಚ್ ಆಗುವಷ್ಟು ಬಟ್ಟೆನ ಬಿಟ್ಟು ಕಟ್ ಮಾಡಿ ತೆಗೆದು ನಾಚ್ನ ಕೊಟ್ಟು ನಂತರ ನೀವು ಫೋಲ್ಡ್ ಮಾಡಿ ಇನ್ನೊಂದು ಅದ್ರ ಮೇಲೆ ಏನೈತಲ್ಲ ಸ್ಟಿಚ್ನ ಹಾಕೊಂಡು ಬರ್ಬೋದು. ತುಂಬಾ ನೀಟಾಗಿ ಬರ್ತೈತಿ. ನೀವು ಫೈನಲ್ ಲುಕ್ ನೋಡ್ತೀರಾ ಆ ಚೂಡಿದಾರ ಎಷ್ಟು ಚೆನ್ನಾಗಿ ಬಂದೈತಿ ಅಂಥೇಳಿ. ಇವಾಗ ಒಂದು 1/4 ಇಂಚ್ ಆಗುವಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಅಂತೇಳಿ ಕೆಳಗಡೆ ಬಟ್ಟೆನ ಕಾಯ್ಕೊಂಡು ಇವಾಗ ಸ್ಟಿಚ್ ಮಾಡಿದ್ದೀನಿ. ಫೋಲ್ಡ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಒಂದು ನಾಚನ್ನು ಹಾಕ್ತೀನಿ, ಜಾಯಿಂಟ್ ಮಾಡೋದಕ್ಕೋಸ್ಕರ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಅಂಥೇಳಿ. ನಂತರ ಇವಾಗ ಚೂಡಿದಾರ್ದು ಏನೈತಿಲ್ಲ ಇದನ್ನು ಕೂಡ ನಾವು ಸೆಂಟ್ರಿಗೆ ಮೊದಲಿಗೆ ಮಾರ್ಕನ್ನು ಹಾಕಬೇಕು. ಒಂದು ನಾಚನ್ನು ಹಾಕಿ ಆದ ನಂತರ ನಾವು ಸೆಂಟ್ರಿಂದನೇ ಇವಾಗ ಜಾಯಿಂಟ್ ಮಾಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ಸೆಂಟ್ರಲ್ಲಿ ಇಟ್ಬಿಟ್ಟು ಮೊದಲಿಗೆ ಜಾಯಿಂಟ್ ಮಾಡ್ತಾ ಹೊಂಟೇನೆ. ಫೋಲ್ಡ್ ಮಾಡಿಬಿಟ್ಟು ನಾವು ಕರೆಕ್ಟಾಗಿ ನೋಡ್ತಾ ಇರ್ಬೋದು, ಸೆಂಟ್ರಿಂದ ಜಾಯಿಂಟ್ ಮಾಡಿದರೆ ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಹೆಚ್ಚು ಕಡಿಮೆ ಬಟ್ಟೆ ಬರೋಂಗಿಲ್ಲ. ಇವಾಗ ಫೋಲ್ಡ್ ಮಾಡಿಬಿಟ್ಟು ರೈಟ್ ಸೈಡಲ್ಲಿ ಏನಿತ್ತಲ್ಲ ಫೋಲ್ಡ್ ಮಾಡಿಬಿಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗಬೇಕು. ತುಂಬಾ ನೀಟಾಗಿ ಬರ್ತೈತಿ. ಮತ್ತು ನಾವು ಈ ರೀತಿಯಾಗಿ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ಕಾಲರ್ ಏನೈತಲ್ಲ ಹೆಚ್ಚು ಕಡಿಮೆ ಈ ರೀತಿಯಾಗಿ ಪ್ರಾಬ್ಲಮ್ ಅನ್ನೋದು ಬರೋಂಗಿಲ್ಲ. ಫೈನಲ್ ಆಗಿ ಇವಾಗ ಕಾಲರ್ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯಿತು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನೀಟಾಗಿ ಬಂದೈತಿ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡದಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಟೈಲರಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ಫುಲ್ ಚೂಡಿದಾರ ಸ್ಟಿಚಿಂಗ್ ಆದ ನಂತರ ಕಮ್ಯುನಿಟಿ ಪೋಸ್ಟ್ ಒಳಗೆ ನಾನು ಈ ಒಂದು ಚೂಡಿದಾರ್ ಟಾಪ್ನ ನಾನು ಹಾಕಿರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಯಾರೆಲ್ಲ ನೋಡ್ಲತ್ರ ಎಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಒಂದು ನೆಕ್ಸ್ಟ್ ಒಳ್ಳೆ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.